history of robberies. This was an unimaginable film. ಖುಷಿ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿತ್ತು. ಸಕ್ಕತ್ತಾಗಿದೆ ಫಿಲಮು. ಫೇಮಸ್ ಮಾತ್ರ ಅಲ್ಟಿ. ಫಿಲ್ಮ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ರಾಜಕಾರಣಿ ಬಗ್ಗೆ ಇದು ಬೇಕಾಗಿದ್ದೇ ಇದು. ಅಲ್ಲಿರೋ ಪೊಲೀಸ್ ಅವ್ರು ನಂಬ್ಕೊಂಡ್ರೆ ಏನೂ ಆಗಲ್ಲ. ನಾವೇನು ಸಾಯ್ಸಕ್ಕ ಹೋಗ್ತಿದೀವಿ. ದೀಕ್ಷಿತ್ ಆಕ್ಟಿಂಗ್ ಸೂಪರ್. ಕ್ಲೈಮ್ಯಾಕ್ಸ್ ಅಂದ್ರೆ ಬೆಂಕಿ. ಸೂಪರ್ ಹಿಟ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್. ಕಾಮಿಡಿ ಆಗಿದೆ. ಬ್ಯಾಂಕ್ ರಾಬರಿ ಮಾತ್ರ ಹೊಸ ತರ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್. ಟೈಗರ್ ಇಷ್ಟ ಆಯ್ತು. ಕಳ್ಳ ಅನ್ನೋ ಪಟ್ಟ ಬಿಟ್ಟು ಮತ್ತೆ ಮಾನವೀಯತೆ ಮೆರೆದ್ರಲ್ಲ, ಅದು ಸಖತ್ತೈತೆ. ಕಳ್ತನ ಅನ್ಕೊಂಡ್ ಬಂದ್ವಿ, ಇಲ್ಲಿ ನೋಡಿದ್ರೆ ಜೀವನನೇ ಲಾಸ್ಟ್ ಆಗೋ ಹಾಗಿದೆ. ಜೆಂಟ್ಲ್ಮ್ಯಾನ್ಸ್, ಮಲಗಿರೋ ಸಿಂಹನ ಎಪ್ಸಿದ್ರೆ ಏನಾಗುತ್ತೆ? ಎದೇಳತ್ತೆ. ಇಂಡಸ್ಟ್ರಿನ ಬೆಳೆಸಬೇಕು. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಕನ್ನಡ ಮೂವಿಗಳನ್ನ ನೋಡ್ರಿ. ಎಲ್ಲ ಕನ್ನಡ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಇದು ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಡ್ರಿ. ಲೈಕು ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ಸ್ಯಾಕ್ರಿಫೈಸ್ ಅಲ್ಲ, ಸಬ್ಸ್ಕ್ರೈಬ್. ಇದೇನೋ ಮಾಡ್ಕೊಳ್ಳಿ. ಹಂಗೆ ಇದು ಬೆಲ್ ಓಡ್ಕೊ. ಸರಿ.